ನೇಮ್ದೇ ಮಲ್ಗಿರೋ ನನ್ನ ಬಾತ್ರೂಮ್ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ ವೆಂಕಟ್ ಸರ್ ಧ್ರುವ ಸರ್ಜಾ ಹೀರೋ ಅಥವಾ ಪ್ರೇಮ್ ಸೂಪರ್ ಡೈರೆಕ್ಟರ್ ಅಂತ ಈ ಚಿತ್ರ ಮಾಡಿಲ್ಲ. ನಿಮ್ಗಳಂಗೆನೆ ಕಥೆನ ಮಾತ್ರ ನಂಬಿ ಮಾಡಿರೋ ಚಿತ್ರ ಕೇಳಿ. ನಮ್ಮ ಮನೇಲಿ ಪ್ರೇಮಣ ನಮ್ಮ ಮನೇಲಿ ಒಂದು ಫಿಲಮ್ ಅಣ್ಣ, ಅದು ಆಲ್ಮೋಸ್ಟ್ ಎಷ್ಟು ಮಿಲಿಯನ್ ವ್ಯೂಸ್ ಆಗೋಗಿದೆ, ಒಂದು 30-40 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಆದ್ರೆ ಆ ಫಿಲಮ್ನ ನಮ್ಮ ಮನೆಯಿಂದನೇ 1 ಮಿಲಿಯನ್ ವ್ಯೂ ಆಗಿದೆ ಅಣ್ಣ. ಅದೇ ಅಮೆರಿಕ ಅಣ್ಣ. ನಾನು ಹೆಂಡತಿ ಆ ಮೂವಿ ಫ್ಯಾನ್ ಅಣ್ಣ. ನಾವು ಎದ್ದು ನೋಡಿದ್ರೆ ಅದೇ ಫಿಲಮ್ ಅದೇ ಓಡ್ತಾ ಇರತ್ತೆ. ಸೊ ಸರ್, ನಮ್ ಇಡೀ ಎಂಟೈರ್ ಫ್ಯಾಮಿಲಿ ನಿಮ್ಮ ಫ್ಯಾನು. ನಾನ್ ನಿಮ್ ಜೊತೆ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ನೀನ್ ಹೆಂಗ್ ಮಾಡ್ದೆ ಅನ್ನೋದಕ್ಕಿಂತ ನಿನ್ನ ಆಕ್ಟಿಂಗ್ ನೋಡಿ ಅವ್ರು ಏನ್ ಹೇಳಿದ್ರು ಅದನ್ನ ಹೇಳು ಅನ್ನೋದೇ ಜಾಸ್ತಿ ಮನೇಲಿ. ಸೊ ಇಲ್ಲ ಸರ್ಗೆ ಇಷ್ಟ ಆಯ್ತು, ಸರ್ ಚೆನ್ನಾಗ್ ಮಾಡಿದ್ಯಾ ಅಂತ ಹೇಳಿದ್ರು ಅಂದ್ರೆ ಸುಳ್ಳು ಹೇಳ್ಬೇಡ ಅಂತಾರೆ. ಸೊ ಈ ಮಟ್ಟಕ್ಕೆ ನೀವು ಏನಾದ್ರೂ ಚೆನ್ನಾಗ್ ಮಾಡಿದೀರಾ ಅಂದ್ರೆ ಇಟ್ ಈಸ್ ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ ಸರ್. ಮಧ್ಯರಾತ್ರಿ 2 ಗಂಟೆ ಮೇಲೆ ಏನಾದ್ರು ಫೋನ್ ಬಂದ್ರೆ ಅದು ಅಕ್ಕಂದೇ ಇರುತ್ತೆ. ಏನಾ ಯಾಕ ಪಬ್ಲಿಸಿಟಿ ಮಾಡ್ರೋ, ಎಲ್ರಕ್ಕ ಸ್ಟಾರ್ಟ್ ಆಗತ್ತೋ ಸೆನ್ಸಾರ್ ಆಯ್ತಲ್ಲ, ಸರ್ಟಿಫಿಕೇಟ್ ಬರ್ತಾ ಇದೆಯಲ್ಲ, ಯಾವಾಗ್ರಕ್ಕ ಬರೋದು? ಬರ್ತದೆ ಕಾಯ್ರು. ಏನೋ ಕಟ್ ಮಾಡಿದ್ರು ಅಕ್ಕ, ಅದೇನೋ ಕಟ್ ಮಾಡ್ಬಿಟ್ಟವ್ರೆ, ಈಗ ಡಬ್ಬಿಂಗ್ ಮಾಡ್ಬೇಕನಕ್ಕ. ಇಲ್ಲ ಇಮಿಡಿಯೇಟ್ ಪ್ರೇಮ್ ಸರ್ ಮಗನ. ಅದು ಮಧ್ಯರಾತ್ರಿಯಲ್ಲೆಲ್ಲ ಫೋನೇ ಮಾಡಲ್ಲ ಡೈರೆಕ್ಟ್ರು, 9 ಗಂಟೆ ಮೇಲೆಲ್ಲ ಸ್ವಿಚ್ ಆಫ್. 11:15 12 ಗಂಟೆ ಮಗನ ಅದು ಇದು ಹೇಳಿ ಕಳ್ಸ್ಬಿಡಪ್ಪ ಅಂದ್ರ. ಅಣ್ಣ ಏನಣ್ಣ ಹೇಳ್ತಾ ಇದೀಯ, ಏನಕ್ಕೆ ಹೇಳ್ಬೇಕಣ್ಣ? ಅದು ಸೆನ್ಸಾರ್ದು ಮಗನ ಹೇಳಿ ಕಳಿಸ್ಬಿಡು ಅಣ್ಣ. ಮೊಬೈಲಲ್ಲಿ ಹೇಳದ? ಹ್ಞೂ ಅಣ್ಣ. ಅಲ್ಲ ಬಾತ್ರೂಮ್ ಆಗಿದ್ದೀನಿ ಇವಾಗ, ಅಲ್ಲಿಂದನೇ ಹೇಳದ? ಹ್ಞೂ ಅಣ್ಣ. ಅಲ್ಲ ಅಣ್ಣ ಯಾಕೋ ಆಗಲ್ವಾ ಮಗನೇ, ಅರ್ಜೆಂಟ್ ಕಳ್ಸಪ್ಪ, ನೀನು ಪರ್ಮಿಷನ್ ತಗೋಬೇಕು. ಸರಿ ಕಣ, ಇಮಿಡಿಯೇಟ್ ಆಗಿ ಅಲ್ಲಿಂದನೇ ಕಳಿಸ್ದೆ. ಏನಣ್ಣ ಸರ್ಟಿಫಿಕೇಟ್ ಸಿಕ್ತಾ? ಮಗ ಹಂಗೆ ಡಬ್ಬಿಂಗ್ ಮಾಡ್ಬಿಡ, ಅವ್ರೇನೋ ಅವ್ರಿಗೆ ಸರಿಯಾಗಿ ಕೇಳಿಸಿಲ್ವಂತೆ. ನೇಮ್ದೇ ಮಲ್ಗಿರೋ ನನ್ನ ಬಾತ್ರೂಮ್ ಕರೆಸ್ಬಿಟ್ಟು ಡಬ್ಬಿಂಗ್ ಮಾಡಿಸಿದ್ರಲ್ಲ.